ಆಂಗೊಂಡಹಳ್ಳಿ ಹತ್ರ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯಲ್ಲಿ ಒಂದು ಸರಕಾರಿ ಶಾಲೆ ಇತ್ತು. ಆ ಶಾಲೆಯಲ್ಲಿ 5 ಸ್ನೇಹಿತರು ಓದುತ್ತಿದ್ದರು. ರಾಹುಲ್, ಕಿರಣ್, ಮನೋಜ್, ಸಂದೀಪ್ ಮತ್ತು ಅಜಯ್. ಅವರು 5ನೇ ತರಗತಿಯಿಂದಲೇ ಒಟ್ಟಿಗೆ ಓದುತ್ತಿದ್ದರು. ಶಾಲೆಯಲ್ಲಿ ಎಲ್ಲರೂ ಅವರನ್ನು 5 ಸ್ಟಾರ್ ಸ್ನೇಹಿತರು ಎಂದು ಕರೆಯುತ್ತಿದ್ದರು. ಯಾಕೆಂದರೆ ಅವರು ಯಾವಾಗಲೂ ಒಟ್ಟಿಗೇ ಇರುತ್ತಿದ್ದರು. ಪ್ರತಿದಿನ ಬೆಳಗ್ಗೆ ಅವರು ಶಾಲೆಗೆ ಒಟ್ಟಿಗೆ ಹೋಗುತ್ತಿದ್ದರು. ದಾರಿಯಲ್ಲಿ ನಗು, ಮಾತು, ಆಟ, ಅವರ ಜೀವನ ತುಂಬ ಸಂತೋಷದಿಂದ ತುಂಬಿತ್ತು. ಒಂದು ದಿನ ಬೆಳಗ್ಗೆ ರಾಹುಲ್ ತನ್ನ ಸ್ನೇಹಿತರನ್ನು ಕಾಯುತ್ತಾ ಶಾಲೆಯ ದಾರಿಯಲ್ಲಿ ನಿಂತಿದ್ದ. ಇವತ್ತು ಯಾಕೋ ಎಲ್ಲರೂ ತಡವಾಗಿದ್ದಾರೆ ಎಂದು ಅವನು ಯೋಚಿಸಿದ. ಸ್ವಲ್ಪ ಸಮಯದ ನಂತರ ಕಿರಣ್ ಓಡುತ್ತಾ ಬಂದ. ರಾಹುಲ್, ಇವತ್ತು ಗಣಿತ ಪರೀಕ್ಷೆ ಇದೆ ಗೊತ್ತಾ ಎಂದು ಕಿರಣ್ ಕೇಳಿದ. ರಾಹುಲ್ ನಕ್ಕು ಹೇಳಿದ, ಹೌದು ಗೊತ್ತಿದೆ, ಆದರೆ ನನಗೆ ಸ್ವಲ್ಪ ಭಯವಾಗುತ್ತಿದೆ. ಅಷ್ಟರಲ್ಲಿ ಮನೋಜ್, ಸಂದೀಪ್ ಮತ್ತು ಅಜಯ್ ಕೂಡ ಬಂದರು. ಅವರು ಎಲ್ಲರೂ ಒಟ್ಟಿಗೆ ಶಾಲೆಗೆ ಹೋದರು. ಶಾಲೆಯಲ್ಲಿ ಮೊದಲ ಪೀರಿಯಡ್ ಗಣಿತವಾಗಿತ್ತು. ಶಿಕ್ಷಕರು ಪರೀಕ್ಷೆ ಶುರು ಮಾಡಿದ್ರು. ರಾಹುಲ್ ತುಂಬ ಪ್ರಯತ್ನ ಮಾಡಿದರೂ ಒಂದು ಪ್ರಶ್ನೆ ಬರಲಿಲ್ಲ. ಅವನಿಗೆ ತುಂಬ ಬೇಸರವಾಯಿತು. ಪರೀಕ್ಷೆ ಮುಗಿದ ನಂತರ ಅವನು ತನ್ನ ಸ್ನೇಹಿತರಿಗೆ ಹೇಳಿದ, ನನಗೆ ಒಂದು ಪ್ರಶ್ನೆ ಬರಲಿಲ್ಲ. ಅಷ್ಟರಲ್ಲಿ ಅಜಯ್ ಹೇಳಿದ, ಪರವಾಗಿಲ್ಲ, ನಾವಿದ್ದೇವೆ ಅಲ್ವಾ, ಮುಂದಿನ ಬಾರಿ ಒಟ್ಟಿಗೆ ಓದೋಣ. ಅವರ ಮಾತು ಕೇಳಿ ರಾಹುಲ್ಗೆ ಧೈರ್ಯ ಬಂತು. ಆ ದಿನ ಶಾಲೆ ಮುಗಿದ ನಂತರ ಅವರು ಶಾಲೆಯ ಮೈದಾನದಲ್ಲಿ ಕ್ರಿಕೆಟ್ ಆಡಲು ಶುರು ಮಾಡಿದರು. ಸಂದೀಪ್ ಬ್ಯಾಟಿಂಗ್ ಮಾಡುತ್ತಿದ್ದ. ಕಿರಣ್ ಬಾಲ್ ಹಾಕಿದ. ಸಂದೀಪ್ ಜೋರಾಗಿ ಶಾಟ್ ಹೊಡೆದ. ಬಾಲ್ ದೂರದ ಮರದ ಮೇಲೆ ಹೋಗಿ ಬಿತ್ತು. ಎಲ್ಲರೂ ನಗಲು ಶುರು ಮಾಡಿದ್ರು. ಆ ಸಮಯದಲ್ಲಿ ಅವರಿಗೆ ಒಂದು ಸಮಸ್ಯೆ ಎದುರಾಯಿತು. ಶಾಲೆಯಲ್ಲಿದ್ದ ಹೊಸ ವಿದ್ಯಾರ್ಥಿ ವಿಕಾಸ್ ಒಬ್ಬನೇ ಕುಳಿತಿದ್ದ. ಅವನಿಗೆ ಯಾರೂ ಸ್ನೇಹಿತರಿರಲಿಲ್ಲ. ರಾಹುಲ್ ಅವನ ಹತ್ತಿರ ಹೋಗಿ ಕೇಳಿದ, ನೀನ್ ನಮ್ ಜೊತೆ ಆಟ ಆಡ್ತೀಯಾ? ವಿಕಾಸ್ ಸ್ವಲ್ಪ ಹಿಂಜರಿದ್ ಹೇಳಿದ, ನನಗಿಲ್ಲಿ ಯಾರೂ ಸ್ನೇಹಿತರಿಲ್ಲ. ರಾಹುಲ್ನ ಕೇಳಿದ, ಇಂದಿನಿಂದ ನಾವು ನಿನ್ನ ಸ್ನೇಹಿತರು. ಆ ದಿನದಿಂದ ವಿಕಾಸ್ ಕೂಡ ಅವರ ಸ್ನೇಹದ ಗುಂಪಿಗೆ ಸೇರಿಕೊಂಡ. ಅವರು ಈಗ 6 ಸ್ನೇಹಿತರಾಗಿದ್ರು. ದಿನಗಳು ಹೀಗೆ ಸಂತೋಷದಿಂದ ಸಾಗುತ್ತಿದ್ದವು. ಆದರೆ ಒಂದು ದಿನ ದೊಡ್ಡ ಸಮಸ್ಯೆ ಎದುರಾಯಿತು. ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾ ಸ್ಪರ್ಧೆ ನಡೀಬೇಕಿತ್ತು. ಕ್ರಿಕೆಟ್ ಪಂದ್ಯದಲ್ಲಿ ಅವರ ತಂಡ ಆಯ್ಕೆ ಮಾಡಬೇಕಿತ್ತು. ಆದರೆ ಶಿಕ್ಷಕರು ಕೇವಲ 5 ಜನರನ್ನು ಮಾತ್ರ ಆಯ್ಕೆ ಮಾಡಿದರು. ಆ ತಂಡದಲ್ಲಿ ರಾಹುಲ್, ಕಿರಣ್, ಮನೋಜ್, ಸಂದೀಪ್ ಮತ್ತು ಅಜಯ್ ಇದ್ದರು. ವಿಕಾಸ್ ಮಾತ್ರ ಆಯ್ಕೆ ಆಗಲಿಲ್ಲ. ಅವನಿಗೆ ತುಂಬಾ ಬೇಸರವಾಯಿತು. ಅವನು ಒಬ್ಬನೇ ಮೈದಾನದ ಬಳಿ ಕುಳಿತಿದ್ದ. ರಾಹುಲ್ ಅವನ ಬಳಿ ಹೋಗಿ ಹೇಳಿದ, ನೀನ್ ಯಾಕೆ ದುಃಖಪಡುತ್ತಿದ್ದೀಯಾ? ವಿಕಾಸ್ ಹೇಳಿದ, ನನಗೆ ಆಟ ಆಡಲು ತುಂಬಾ ಇಷ್ಟ, ಆದರೆ ನಾನು ತಂಡದಲ್ಲಿ ಇಲ್ಲ. ಅಷ್ಟರಲ್ಲಿ ಅಜಯ್ ಒಂದು ಯೋಚನೆ ಮಾಡಿದ್ರು. ಅವನು ಶಿಕ್ಷಕರ ಬಳಿ ಹೋಗಿ ಹೇಳಿದ, ಸರ್, ನಾವು ಒಂದು ಷರತ್ತಿನ ಮೇಲೆ ಆಡ್ತೆ. ಶಿಕ್ಷಕರು ಕೇಳಿದ್ರು, ಯಾವ ಷರತ್ತು? ಅಜಯ್ ಹೇಳಿದ, ವಿಕಾಸ್ ಕೂಡ ನಮ್ಮ ತಂಡದಲ್ಲಿ ಇರಬೇಕು. ಶಿಕ್ಷಕರು ಸ್ವಲ್ಪ ಯೋಚಿಸಿದ್ರು. ನಂತರ ನಕ್ಕು ಹೇಳಿದ್ರು, ಸರಿ, ನಿಮ್ಮ ಸ್ನೇಹ ನೋಡಿ ನನಗೆ ತುಂಬಾ ಸಂತೋಷವಾಗಿದೆ. ಆ ದಿನ ವಿಕಾಸ್ ತಂಡದಲ್ಲಿ ಸೇರಿಕೊಂಡ. ಪಂದ್ಯ ಶುರುವಾಯಿತು. ಕೊನೆಯ ಓವರ್ನಲ್ಲಿ ಗೆಲ್ಲಲು 6 ರನ್ ಬೇಕಿತ್ತು. ಬ್ಯಾಟಿಂಗ್ ವಿಕಾಸ್ ಕೈಯಲ್ಲಿತ್ತು. ಎಲ್ಲರೂ ಆತಂಕದಿಂದ ನೋಡುತ್ತಿದ್ದರು. ಕಿರಣ್ ಹೇಳಿದ, ವಿಕಾಸ್, ನೀನ್ ಮಾಡ್ತೀಯಾ? ವಿಕಾಸ್ ಧೈರ್ಯ ಮಾಡಿ ಬಾಲ್ ಹೊಡೆದ. ಬಾಲ್ ಗಾಳಿಯಲ್ಲಿ ಹಾರಿತು, ನೇರವಾಗಿ 6. ಎಲ್ಲರೂ ಕೂಗಿ ಸಂತೋಷಪಟ್ರು. ಅವರು ಪಂದ್ಯ ಗೆದ್ದಿದ್ರು. ಆ ದಿನ ಅವರು ಒಂದು ವಿಷಯ ಕಲ್ತರು, ಸ್ನೇಹ ಎಂದರೆ ಒಬ್ಬರನ್ನೊಬ್ಬರು ಸಹಾಯ ಮಾಡೋದು. ವರ್ಷಗಳು ಕಳೀತಾ ಹೋದವು. ಅವರು ಶಾಲೆ ಮುಗಿಸಿ ಬೇರೆ ಬೇರೆ ಕಾಲೇಜುಗಳಿಗೆ ಹೋದ್ರು. ಆದರೆ ಅವರ ಸ್ನೇಹ ಎಂದಿಗೂ ಮುರಿಯಲಿಲ್ಲ. ಇಂದಿಗೂ ಅವರು ವರ್ಷಕ್ಕೆ 1 ಬಾರಿ ತಮ್ಮ ಶಾಲೆಗೆ ಭೇಟಿ ನೀಡುತ್ತಾರೆ. ಆ ಮೈದಾನ ನೋಡಿದಾಗ ಅವರಿಗೆ ತಮ್ಮ ಬಾಲ್ಯದ ನೆನಪುಗಳು ಬರುತ್ತವೆ. ರಾಹುಲ್ ನಗುತ್ತಾ ಹೇಳ್ತಾನೆ, ನಮ್ಮ ಸ್ನೇಹವೇ ನಮ್ಮ ದೊಡ್ಡ ಸಂಪತ್ತು. ಅವರು ಎಲ್ಲರೂ ಒಟ್ಟಿಗೆ ಹೇಳ್ತಾರೆ, ಸ್ನೇಹ ಎಂದಿಗೂ ಮುರಿಯಬಾರದು. ಇದೇ ನಿಜವಾದ ಸ್ನೇಹದ ಕಥೆ.